ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ. ನಾನಿವತ್ತು ಹೊಸದಾಗಿ ಒಂದು ಪಾನೀಯವನ್ನು ಚಹಾವನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನು ನೀವು ಈಗ ಮುಂದೆ ನೋಡ್ತೀರಿ, ಸರಿನಾ? ಹಾಗೆಯೇ ಈ ಪಾನೀಯದಲ್ಲಿ ಯಾರು ಶುಗರ್ ಪೇಷಂಟ್ಸ್ ಇದ್ದಾರೋ ಅವರು ಸಕ್ಕರೆ ಬಿಟ್ಟು ಬೆಲ್ಲವನ್ನು ಸಹಿತ ಹಾಕ್ಕೊಳ್ಬಹುದು. ಈ ಚಹಾ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬಹಳ ಅತ್ಯುತ್ತಮವಾಗಿ ನಮಗೆ ಸಹಾಯ ಮಾಡುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಸೊ ಬನ್ನಿ ನೋಡೋಣ. ಆದರೆ ನೋಡೋದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಸಹಿತ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ವ್ಯೂವರ್ಸ್, ಸ್ಪೈಸ್ಡ್ ಟೀ ಮಾಡಲಿಕ್ಕೆ ಬೇಕಾಗುವಂತಹ ಪ್ರಮುಖವಾದ ಪದಾರ್ಥಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಮೆಣಸು. 1-2 ಮೆಣಸಾದರೂ ಸಾಕು, 2 ಜನಕ್ಕೆ ಸಾಕು, ಅಷ್ಟೇ ಸಾಕು. ದೆನ್ ದಾಲ್ಚಿನ್ನಿ, ಸಿನ್ನಾಮನ್ ಅಂಥೇಳಿ ನಾವು ಕರಿತೀವಿ, ಇದನ್ನು ಸ್ವಲ್ಪ ತೆಗೆದುಕೊಳ್ಬೇಕು. ಮತ್ತು ನೆಕ್ಸ್ಟ್ ಇದು ಜಾಜಿಕಾಯಿ ಅಂಥೇಳಿ ಕರಿತೀವಿ ನಾವು. ಈ ಜಾಜಿಕಾಯಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹಾಕಬೇಕು. ದೆನ್ ಬಡೆ ಸೊಪ್ಪು, ದಟ್ ವಿ ಕಾಲ್ ಗನ್ ಸೀಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಲ್ಲದ ಪೌಡಿ ಅಥವಾ ಜಿಂಜರ್ ಪೌಡರ್, ಶುಂಠಿ ಪೌಡರ್ ಅಂಥೇಳಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಇದನ್ನು ತೆಗೆದುಕೊಳ್ಬೇಕು. ದೆನ್ ಕಾರ್ಡಮಮ್, ಏಲಕ್ಕಿಯನ್ನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ದೆನ್ ಪಾಪಿ ಸೀಡ್, ಲವಂಗ, ಕ್ಲೋವ್ ಅಂತ ಹೇಳಿ ಕರಿತೀವಿ, ಇದನ್ನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೇಕು. ಇವುಗಳನ್ನೆಲ್ಲ ಏನು ಮಾಡಬೇಕು, ನಾವು ಹುರಿಬೇಕು. ಚೆನ್ನಾಗಿ ಹುರಿದು ಸ್ವಲ್ಪ ಬೆಚ್ಚಗಬೇಕು. ಅದ ನಂತರ ಏನು ಮಾಡಬೇಕು, ನಾವು ಹುರಿದ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಡಿಯರ್ ವ್ಯೂವರ್ಸ್, ನಾನೀಗ ನನಗೆ ಎಷ್ಟು ಬೇಕೋ ಅಷ್ಟೇ ಲವಂಗವನ್ನು ನಾನು ಏನು ಮಾಡ್ತಾಯಿದ್ದೀನಿ, ಪುಡಿ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಲಿ ಅಂತ ತಿಳ್ಕೊಂಡು ನಾನು 4 ಲವಂಗ ಚಕ್ಕೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ನಿಮಗೆ ಕಾಣಲಿ ಅಂತ ತಿಳ್ಕೊಂಡು ಈ ರೀತಿ ಇಲ್ಲಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿಕೊಡ್ರಿ. ಸರಿನಾ? ಹೀಗೆ ಇದು ಪುಡಿ ಆಯಿತು. ಇದು ಲವಂಗವನ್ನು ನಾನು ತೆಗೆದುಕೊಂಡು ಇಲ್ಲಿ ಹಾಕಿದ್ದೀನಿ, ಪುಡಿ ಮಾಡಿದ್ದನ್ನು. ಈಗ ನಾವೇನು ಮಾಡೋದು ಅಂತಂದರೆ, ಈಗ ಈ ಏಲಕ್ಕಿ ಕಾರ್ಡಮಮ್ಮನ್ನು ನಾವೇನು ಮಾಡೋದು, ಸುಲ್ಕೋಬೇಕು. ಕೆಲವೊಂದಿಷ್ಟು ನನಗೆ ಬೇಕಾದಷ್ಟು ನಾನು ತೆಗೆದುಕೊಂಡು ಏನು ಮಾಡ್ತಿದ್ದೀನಿ, ಹೀಗೆ ಪುಡಿ ಮಾಡ್ತಾಯಿದ್ದೀನಿ. ಈಗ ಪುಡಿ ಮಾಡ್ತಿದ್ದೇನೆ ನೋಡಿ. ಸರಿನಾ? ನಂತರ ಸಿನ್ನಮನ್ ಅಂದರೆ ದಾಲ್ಚಿನ್ನಿಯನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಇವುಗಳನ್ನು ಸಹಿತ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೋಟದಲ್ಲೇ ಇವುಗಳನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಸರಿನಾ? ಹಾಗೆಯೇ ಇದರೊಟ್ಟಿಗೆ ನಾನು ನಟ್ಮೆಗ್ ಅಂದರೆ ಜಾಯಿಕಾಯಿಯನ್ನು ಸಹಿತ ನನಗೆ ಬೇಕಾದಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಾತ್ರ ನಾನು ಹಾಕಿಕೊಳ್ಳುತ್ತಿಲ್ಲ, ಬೇಕಾದಷ್ಟು ಮಾತ್ರ ನಾನು ಜಾಯಿಕಾಯಿ ಅಥವಾ ನಟ್ಮೆಗ್ ಅಂಥೇಳಿ ಕರೀತಾರೆ, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದರೊಟ್ಟಿಗೆ ಪುಡಿ ಮಾಡ್ತಾಯಿದ್ದೀನಿ.
ಇದರೊಟ್ಟಿಗೆ ನಾನು 4-5 ಮೆಣಸಿನ ಕಾಳುಗಳನ್ನು ನಾನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಮೆಣಸಿನ ಕಾಳುಗಳು ಕೂಡ ನಾನು ಪುಡಿ ಮಾಡ್ಕೋತಾ ಇದ್ದೀನಿ. ಆರೋಗ್ಯಕರವಾಗಿ ಇರಬೇಕಾದ್ರೆ ಇಂತಹ ಪದಾರ್ಥಗಳು ಕೂಡ ಅವಶ್ಯಕವಾಗಿದೆ. ಬರೀ ಟೀ ಪುಡಿ ಹಾಕದೆ ಚಹಾ ಮಾಡಿ ಕುಡಿಯೋದ್ರಿಂದ ಅದು ಒಂಥರ ಏನೋ ಅದರ ಟೇಸ್ಟೇ ಬೇರೆ ಆಗುತ್ತೆ, ಆದರೆ ಇದರ ಟೇಸ್ಟೇ ಬೇರೆ ಆಗುತ್ತೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇವು ಅತ್ಯವಶ್ಯಕವಾಗಿ ನಮಗೆ ಸಹಾಯಕವಾಗುತ್ತವೆ ಅಂತನ್ನೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಕೆಮ್ಮು, ನೆಗಡಿ, ಶೀತ, ಜ್ವರ ಇವೆಲ್ಲಕ್ಕೂ ಏನು ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ಬಿಸಿ ಅದು ಏನಾದರೂ ಬೇಕಲ್ಲ. ಅದಕ್ಕಾಗಿ ನಾವು ಇವುಗಳನ್ನು ಪುಡಿ ಮಾಡಿಕೊಂಡು ಕಾಸ್ಕೊಂಡು ಕುಡಿದುಕೊಂಡ್ರೆ ನಮಗೆ ಬಹಳ ನಮ್ಮ ಹೆಲ್ತ್ಗೆ ಉಪಯೋಗವಾಗುತ್ತದೆ ಅಂತ ಹೇಳಿ ಅನ್ನೋದರಲ್ಲಿ ತಪ್ಪೇನಿಲ್ಲ. ಸೊ ನಾನು ಈಗ ಇವುಗಳನ್ನು ಪುಡಿ ಮಾಡ್ಕೊಂಡಿದ್ದೇನೆ. ಕೆಲವೊಂದು ಸಾಮಗ್ರಿಗಳನ್ನು, ಈ ಪುಡಿ ಮಾಡ್ಕೊಂಡು ಸಾಮಗ್ರಿಗಳನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದರೊಟ್ಟಿಗೆ ನಾನು ಕೂಡಿಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹವೀಜದ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಓಕೆ, ಇವುಗಳನ್ನು ಏನು ಮಾಡಬೇಕು, ಈಗ ಶುಂಠಿ ಪೌಡರ್ ಅಂತೂ ಇದ್ದೇ ಇದೆ. ಬಡೆ ಸೊಪ್ಪಿನ ಪೌಡ್ರ್ ಮಾಡ್ಕೋಬೇಕು. ಕಸಕಸಿ ಸೀಡ್ಗಳನ್ನು ಅಂದರೆ ಬೀಜಗಳನ್ನು ತೆಗೆದುಕೊಂಡು ನಾವೇನು ಮಾಡ್ಕೋಬೇಕು, ಇದನ್ನು ಎಲ್ಲವನ್ನು ಫ್ರೈ ಮಾಡಬೇಕು. ಫ್ರೈ ಮಾಡೋದು ಹೇಗೆ ಅಂಥೇಳಿ ನೋಡೋಣ. ಓಕೆ ಡಿಯರ್ ವ್ಯೂವರ್ಸ್, ಈಗ ನಾನು ಏನು ಪುಡಿ ಮಾಡಿದ್ದೀನಲ್ಲ ಅದನ್ನು ನಾನು ಈಗ ಹುರಿತಾ ಇದ್ದೀನಿ. ನೋಡಿ, ಸ್ವಲ್ಪ ಕಂಪು ಬಂದರೆ ಸಾಕು, ಅದನ್ನು ತೆಗೆದು ಬಿಡಬೇಕು. ಓಕೆ, ನಂತರ ಇನ್ನೊಂದು ವಿಷಯದಲ್ಲಿ ನನಗೆ ಏನಂತಾರಪ್ಪ ಅಂತಂದರೆ ಬಡೆ ಸೊಪ್ಪು, ಗನ್ ಸೀಡ್ಸ್ ಅಂತ ಕರೀತಾರಲ್ಲ, ಇದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಗನ್ ಸೀಡ್ಸ್ ಅಂತ ಕರೀತಾರೆ, ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವು ಕೂಡ ಕಂಪಗೆ ಚೆನ್ನಾಗಿ ವಾಸನೆ ಬರ್ತಾಯಿದ್ರೆ ಇವುಗಳನ್ನು ತೆಗೆದು ಬಿಡಬೇಕು. ಸೊ ನಾನು ತೆಗಿತಾ ಇದ್ದೀನಿ. ಮತ್ತು ನೋಡಿ, ಈಗ ಪಾಪಿ ಸೀಡ್ ಅಂದರೆ ಕಸಕಸಿಯನ್ನು ಸಹಿತ ನಾನು ಹುರ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನಾನು ಕೊತ್ತಂಬರಿ ಬೀಜದ ಪುಡಿಯನ್ನು ಸಹಿತ ಹುರ್ಕೊಳ್ತಾ ಇದ್ದೀನಿ. ಸರಿನಾ? ಇದರ ನಂತರ ಸ್ವಲ್ಪ ನಾನು ಅಲ್ಲದ ಪೌಡರ್ ಅಂದರೆ ಏನಂತಾರಪ್ಪ ಇದು ಅಂತಂದರೆ ಜಿಂಜರ್ ಪೌಡರನ್ನು ಸಹಿತ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹುರ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ಆಫ್ ಮಾಡಿದೆ. ನಂತರ ಸ್ವಲ್ಪ ಆರಲಿ ಇವೆಲ್ಲ. ನೋಡಿ ವೀಕ್ಷಕರೇ, ನಾನು ಪುಡಿ ಮಾಡಿದ ಅಥವಾ ಪುಡಿ ಮಾಡಬೇಕಾದ ಸಾಮಾನುಗಳನ್ನು ನಾನು ಈಗ ಹುರ್ಕೊಂಡಿದ್ದೇನಲ್ಲ ಅದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ನಾನು ರುಬ್ಬಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅಂದರೆ ಪುಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನು ನೋಡಿ. ವೀಕ್ಷಕರೇ, ಪುಡಿ ಮಾಡಿದಂತಹ ಒಂದು ಇದೇನು ಚಹಾದ ಪುಡಿಯನ್ನು ಏನು ಮಿಕ್ಸಪ್ ಮಾಡಿದ್ವಲ್ಲ, ಇದು ಸ್ಪೈಸಿ ಮಸಾಲ ಅಂತ ಕರೀತಾರೆ.
ಇದನ್ನು ಚಹಾ ಪುಡಿಯಲ್ಲಿ ಹಾಕಿಕೊಂಡು ನಾವು ಚಹಾವನ್ನು ಕುದಿಸುವ ಹೊತ್ತಿನಲ್ಲಿ ಈಗ ಚಹಾ ಮಾಡಿ ತೋರಿಸ್ತೀನಿ ನೋಡಿ. ಇದನ್ನು ಒಂದು ಗಾಜಿನ ಬಿರಡೆಯಲ್ಲೂ ಹಾಕ್ಕೋಬಹುದು. ನಾನು ನಿಮಗೆ ತೋರಿಸ್ಲಿಕ್ಕೆ ಈ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಈಗ ಮಾಡಿದಂತಹ ನಾನು ಹಾಲು, ಸಕ್ಕರೆ, ಚಹಾ ಪುಡಿ ಮತ್ತು ಮಿಕ್ಸ್ ಮಾಡಿದಂಥ ಆ ಸ್ಪೈಸಿ ಮಸಾಲೆಯನ್ನು ನಾನು ಹಾಕಿದ್ದೀನಿ. ಅದು ಕುದಿಯೋ ತನಕ ನಾನು ವೇಟ್ ಮಾಡ್ತಾ ಇದ್ದೀನಿ. ಇದು ಚಳಿಗಾಲಕ್ಕೂ ಮತ್ತು ಮಳೆಗಾಲಕ್ಕೂ ಎರಡೂ ಕೂಡಿ ಅನ್ವಯವಾಗುತ್ತದೆ, ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಸೊ ಯಾರು ಸಕ್ಕರೆ ಬೇಡ ಅಂತಾರೋ ಲಾಸ್ಟಿಗೆ ಅವರು ಬೆಲ್ಲವನ್ನು ಹಾಕ್ಕೊಂಡು ಸಹಿತ ಇದನ್ನು ಕುಡಿಬಹುದು. ಸೊ ಥ್ಯಾಂಕ್ ಯು ವಿವರ್ಸ್. ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು ಇಲ್ಲಿ. ಸೊ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.